ತಣ್ಣನೆ ಗಾಳಿ ಸ್ನೇಹಿತರೆ ನಮಸ್ಕಾರ. ಬನ್ನೇರುಘಟ್ಟದ ನ್ಯಾಷನಲ್ ಪಾರ್ಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಬನ್ನೇರುಘಟ್ಟ ಝೂಲಾಜಿಕಲ್ ಪಾರ್ಕ್ನಲ್ಲಿ ಸಫಾರಿಗಂತ ಬಂದಿದ್ದೀವಿ. ಬನ್ನೇರುಘಟ್ಟದ ವಿಲೇಜಿಂದ ಅಂದರೆ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಸರ್ಕಲ್ನಿಂದ ಚಂಪಕಧಾಮ ಸ್ವಾಮಿ ಟೆಂಪಲ್ ಕಡೆ ಹೋಗ್ತಾ ಇರುವಂತಹ ರಸ್ತೆಯಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ಗೆ ತಗೊಂಡ್ರೆ ನಮಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಎಂಟ್ರೆನ್ಸ್ ಸಿಗುತ್ತೆ. ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲೊಂದಷ್ಟು ಅಂಗಡಿಗಳು, ಅದಾಗಲೇ ಬನ್ನೇರುಘಟ್ಟಕ್ಕೆ ಬಂದಿರುವಂತಹ ಪ್ರವಾಸಿಗರು ಉತ್ಸಾಹದಿಂದ ಓಡಾಡ್ತಾ ಇರೋದು ನಮಗೆ ಕಾಣಿಸುತ್ತೆ. ಜೊತೆಗೆ ನಮ್ಮ ಟೂ ವೀಲರ್ಗಳನ್ನು ಪಾರ್ಕ್ ಮಾಡಿದ ನಂತರ ನಮಗೆ ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಕಾಣಿಸುತ್ತೆ ಮತ್ತು ರೈಟ್ ಸೈಡಲ್ಲಿ BMTC ಬಸ್ಸುಗಳು ನಿಂತಿರೋದು ಕಾಣಿಸುತ್ತೆ. ಸೊ ಹಾಗೆ ನಾವು ಕಂಟಿನ್ಯೂ ಆಗ್ತಾ ಝೂಲಾಜಿಕಲ್ ಪಾರ್ಕ್ನ ಎಂಟ್ರೆನ್ಸ್ಗೆ ಬರ್ತೀವಿ. ಇದು ಸಫಾರಿ ಮತ್ತು ಝೂಗೆ ಹೋಗುವಂತಹ ಎಂಟ್ರೆನ್ಸ್. ಬಟ್ ಅದಕ್ಕಿಂತ ಮುಂಚೆ ಪಕ್ಕದಲ್ಲೇ ಇರುವಂತಹ ಟಿಕೆಟ್ ಕೌಂಟರ್ನಲ್ಲಿ ನಾವು ಟಿಕೆಟ್ಗಳನ್ನು ತಗೋಬೇಕಾಗುತ್ತೆ. ಒಂದು ವೇಳೆ ನೀವು ಆನ್ಲೈನ್ನಲ್ಲಿ ಬುಕ್ ಮಾಡ್ತೀವಿ ಅಂದರೆ ಆನ್ಲೈನಲ್ಲೂ ಕೂಡ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಸಫಾರಿಗೆ ಮತ್ತು ಝೂ ನೋಡೋದಕ್ಕೆ ಬರಬಹುದು. ಒಬ್ಬರಿಗೆ 370 ರೂಪಾಯಿ, ಇಬ್ಬರಿಗೆ 740 ರೂಪಾಯಿಗಳು. ಇನ್ನು ನಿಮ್ಮ ಟಿಕೆಟ್ನಲ್ಲಿ ಸಫಾರಿ ಬಸ್ನ ಸಂಖ್ಯೆಯನ್ನು ಬರೆಯಲಾಗಿರುತ್ತೆ. ಆ ಸಂಖ್ಯೆಯನ್ನು ನೋಡಿದ ನಂತರ ನೀವು ಆ ಸಫಾರಿ ಬಸ್ಸನ್ನು ಹತ್ತಬೇಕಾಗುತ್ತೆ. 2x2 ಸೀಟುಗಳ ಸಾಮರ್ಥ್ಯದ ಬಸ್ಗಳಲ್ಲಿ 30 ಪ್ರವಾಸಿಗರು ಕುಳಿತುಕೊಳ್ಳಬಹುದು. ಅಂಡ್ ಇಲ್ಲಿ ಅಂದ್ರೆ ಈ ಎಂಟ್ರೆನ್ಸ್ ಅಲ್ಲಿ ನಾವು ಟಿಕೆಟ್ ಅನ್ನ ಸ್ಕ್ಯಾನ್ ಮಾಡಿದ ನಂತರ ಅಲ್ಲಿನ ಗೇಟ್ ಓಪನ್ ಆಗುತ್ತೆ. ಅಲ್ಲಿಂದ ನಾವು ಮುಂದಕ್ಕೆ ರೈಟ್ಗೆ ಹೋದ್ರೆ ಝೂ ಸಿಗುತ್ತೆ, ಲೆಫ್ಟ್ಗೆ ಹೋದ್ರೆ ಸಫಾರಿಗೆ ಹೋಗಬೇಕಾದಂತಹ ಬಸ್ಸುಗಳ ಕಡೆ ನಡೀತಾ ಹೋಗ್ತೀವಿ. ಹಾಗೇನೆ ಒಂದು ಸ್ವಲ್ಪ ದೂರದಲ್ಲಿ ಟೂರಿಸ್ಟ್ ಗಳನ್ನ ಚೆಕ್ ಮಾಡುವಂತಹ ಪಾಯಿಂಟ್ ಇದ್ದು ಆ ಚೆಕಿಂಗ್ ಪಾಯಿಂಟ್ ಗಳನ್ನ ನಾವು ಪಾಸ್ ಮಾಡಿಕೊಂಡು ಮುಂದೆ ಹೋಗಬೇಕು. ಅಂಡ್ ಅಲ್ಲಿ ನಮಗೆ ಸಫಾರಿಗೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗುವಂತಹ ನಾನ್ AC ಬಸ್ಸುಗಳು ನಿಂತಿರ್ತವೆ. ಇನ್ನು ನಾವು ವೀಕೆಂಡ್ ಅಲ್ಲಿ ಹೋಗಿದ್ದರಿಂದ ಎಲ್ಲಿ ನೋಡಿದ್ರು ಜನವೋ ಜನ. ಅಂಡ್ ನಮ್ಮ ಮೊದಲ ಜಂಗಲ್ ಸಫಾರಿ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಯಿತು. ಸೊ ಇದು ಸಸ್ಯಾಹಾರಿ ಸಫಾರಿಯ ಎಂಟ್ರೆನ್ಸ್. ಇನ್ನು ನಾವು ಅಲ್ಲಿರುವಂತಹ ಸಫಾರಿ ಬಸ್ಗಳನ್ನ ಹತ್ತಿ ಹೊರಟ ನಂತರ ನಮಗೆ ಬನ್ನೇರುಘಟ್ಟ ಕಾಡಿನ ಸೌಂದರ್ಯದ ಸಿರಿ ಅನಾವರಣವಾಗ್ತಾ ಹೋಗುತ್ತೆ. ಬೆಂಗಳೂರಿನ ಕಾಂಕ್ರೀಟ್ ಕಾಡುಗಳ ನಡುವೆ ಕಳೆದು ಹೋಗಿದ್ದಂತಹ ನಮಗೆ ಆ ಬನ್ನೇರುಘಟ್ಟದ ರಸ್ತೆ ಪಕ್ಕದ ಹಸಿರು ಮರಗಳು, ಗಿಡಗಳು, ಹಸಿರು ಹುಲ್ಲುಗಾವಲು ಕಣ್ಣಿಗೆ ತಂಪನ್ನು ನೀಡ್ತವೆ. ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸಮುದ್ರ ಮಟ್ಟದಿಂದ ಸುಮಾರು 1250 ಅಡಿ ಎತ್ತರದಲ್ಲಿದೆ ಮತ್ತು ಬೆಂಗಳೂರಿನ ಆನೇಕಲ್ ಬೆಟ್ಟಗಳ ವ್ಯಾಪ್ತಿಯಲ್ಲಿ ಸುಮಾರು 260 ಚದರ ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದ್ದು, ಅದರೊಳಗೆ ಬನ್ನೇರುಘಟ್ಟದ ನ್ಯಾಷನಲ್ ಪಾರ್ಕ್ 732 ಹೆಕ್ಟೇರ್ ಪ್ರದೇಶದಲ್ಲಿ ಸೃಷ್ಟಿಯಾಗಿದೆ. ಅಂಡ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಭಾರತದ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದ್ದು ಇದು ಕರ್ನಾಟಕದ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಇದನ್ನ 1970ರಲ್ಲಿ ಸ್ಥಾಪನೆ ಮಾಡಲಾಯಿತು ಮತ್ತು 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಯಿತು. ಫ್ರೆಂಡ್ಸ್, ನಾವು ಪ್ರವೇಶ ದ್ವಾರದಿಂದ ಸುಮಾರು 2 ಕಿಲೋಮೀಟರ್ಗಳು ಬಂದ ನಂತರ ನಾವು ಹಾರ್ಬಿ ಸಫಾರಿ ವಲಯವನ್ನ ಪ್ರವೇಶಿಸ್ತೀವಿ. ಅಂಡ್ ಆ ಝೋನ್ ಅನ್ನ ಪ್ರವೇಶಿಸಿದ ನಂತರವೇ ನಮಗೆ ಅಲ್ಲಿನ ರಸ್ತೆಯ ಎರಡೂ ಬದಿಗಳಲ್ಲಿ ಅನೇಕ ರೀತಿಯ ಜಿಂಕೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅನೇಕ ರೀತಿಯ ಅನೇಕ ಜಾತಿಯ ಜಿಂಕೆಗಳಿಗೆ ಆವಾಸ ಸ್ಥಾನವಾಗಿದೆ. ಇಲ್ಲಿ ನೀವು ಚುಕ್ಕೆ ಜಿಂಕೆ, ಗಿಡಗ ಜಿಂಕೆ, ಥಮೀನ್ ಜಿಂಕೆ ಮತ್ತು ಬೇಸಿಗೆ ಜಿಂಕೆಗಳನ್ನು ನೋಡಬಹುದು. ಸೊ ಫ್ರೆಂಡ್ಸ್, ಅಲ್ಲಿ ನೋಡಿ ಆ ಹಿಂಡಾಗಿ ಮೇಯ್ತಾ ಇರುವಂತಹ ಜಿಂಕೆಗಳ ಒಂದು ದಂಡೆ ಕಾಣಿಸ್ತಾ ಇದೆ. ಸಾರಂಗಗಳು ಕಾಣಿಸ್ತವೆ. ಅವು ಕೂಡ ಬಸ್ಸಲ್ಲಿದ್ದಂತಹ ಪ್ರವಾಸಿಗರನ್ನ ಥ್ರಿಲ್ ಮಾಡಿದ್ವು. ಬನ್ನೇರುಘಟ್ಟದ ಈ ಕಾಡಿನ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸುತ್ತಲೂ ಕೂಡ ಅದ್ಭುತವಾದಂತಹ ಹಸಿರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತವೆ. ಕಣ್ಣು ಹಾಯಿಸಿದಷ್ಟು ದೂರವೂ ಕೂಡ ಹಸಿರೇ ಹಸಿರು. ಅಲ್ಲಲ್ಲಿ ಕೆರೆ, ಸರೋವರಗಳು, ದಟ್ಟವಾದ ಮರ ಗಿಡಗಳ ಕಾನನ. ಸೊ ಹಾಗೆ ನಾವು ಅಲ್ಲಿದ್ದಂತಹ ಜಿಂಕೆಗಳನ್ನು ನೋಡ್ತಾ ಮತ್ತು ಬಸ್ಸಲ್ಲಿರುವಂತಹ ಡ್ರೈವರ್ ಒಂದಿಗೆ ಒಂದಷ್ಟು ಮಾತುಕತೆ ಆಡ್ತಾ ಆ ಕಾಡನ್ನೇ ನೋಡ್ತಾ ಹೋದ್ವಿ. ಎಲ್ಲಿ ನೋಡಿದ್ರು ಕೂಡ ಹಚ್ಚ ಹಸಿರಾಗಿರುವಂತಹ ಗಿಡ ಮರ ಬಳ್ಳಿಗಳು ನಿಮ್ಮ ಕಣ್ಣುಗಳನ್ನ ತಂಪಾಗಿಸ್ತವೆ, ಮನಸ್ಸನ್ನ ಹಗುರವಾಗಿಸ್ತವೆ. ಅಂಡ್ ಈಗ ನಾವು ಅಷ್ಟು ದೂರದಲ್ಲಿ ಇರುವಂತಹ ನೀಲ್ಗಾಯಿಗಳನ್ನ ನೋಡಿದ್ವಿ. ಅವು ತಮ್ಮ ಪಾಡಿಗೆ ತಾವು ಮೇಯ್ತಾ ಇದ್ವು. ನಾವು ಅವುಗಳನ್ನ ನೋಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಹೋದ್ವಿ. ಇನ್ನು ನಮ್ಮ ಮುಂದೆ ಹೋಗ್ತಾ ಇರುವಂತಹ ಗಾಡಿ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುವಂತಹ ಹಲವಾರು ಪ್ರಾಣಿಗಳಿಗೆ ಮೇವನ್ನ ಸಪ್ಲೈ ಮಾಡುವಂತಹ ವ್ಯಾನ್. ಸೊ ಹೀಗೆ ನಾವು ಮುಂದುವರಿತಾ ಹೋದಂತೆ ನಂತರ ನಮಗೆ ಸಿಗೋದು ಎಲಿಫೆಂಟ್ ಝೋನ್. ಈ ಎಲಿಫೆಂಟ್ ಝೋನ್ ಜಿಂಕೆ ಝೋನ್ ನಿಂದ ಸುಮಾರು 500 ಮೀಟರ್ಗಳ ದೂರದಲ್ಲಿದೆ. ನಾವು ಈ ಝೋನ್ ಅನ್ನ ಪ್ರವೇಶಿಸಿದ ನಂತರ ರಸ್ತೆಯ ಎಡಭಾಗದಲ್ಲಿ ಒಂದು
ಒಂದು ಸುಂದರವಾದಂತಹ ಸರೋವರವನ್ನು ನೋಡ್ತೀವಿ. ಈ ಸರೋವರದ ಅಕ್ಕಪಕ್ಕದಲ್ಲಿ ಹಲವಾರು ಬ್ಯೂಟಿಫುಲ್ ಆದಂತಹ ಆನೆಗಳನ್ನ ನೋಡಬಹುದು. ಜೊತೆಗೆ ಆನೆಗಳನ್ನ ನೋಡಿಕೊಳ್ಳುವಂತಹ ಮಾವುತರು ದಿನವೂ ಆನೆಗಳನ್ನ ಚೆನ್ನಾಗಿ ಸಾಕಿ ಸಲ್ಲಿಸ್ತಾರೆ. ಅವುಗಳಿಗೆ ಸ್ನಾನ ಮಾಡಿಸ್ತಾರೆ, ಮೇವನ್ನ ಹಾಕ್ತಾರೆ ಮತ್ತು ಆಗಾಗ ಅವುಗಳಿಗೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇರ್ತಾರೆ. ಅಂಡ್ ನಾವು ಇನ್ನೊಂದಷ್ಟು ಮುಂದಕ್ಕೆ ಹೋದ್ರೆ ನಮಗೆ ಕಾಣಿಸಿದ್ದು ಇನ್ನೊಂದಷ್ಟು ಆನೆಗಳ ಹಿಂಡು. ಇನ್ನು ಇಲ್ಲಿರುವಂತಹ ಆನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಿಶೇಷವಾದಂತಹ ಹೆಸರುಗಳಿದ್ದಾವೆ. ಗಜೇಂದ್ರ, ಮಾಯ, ಗಾಯತ್ರಿ, ಲೀ, ರೂಪ, ಸುಧಾ, ತುಳಸಿ, ಸುವರ್ಣ ಹೀಗೆ ಹಲವಾರು ಸುಂದರವಾದಂತಹ ಹೆಸರುಗಳನ್ನ ಈ ಆನೆಗಳಿಗೆ ಇಟ್ಟಿದ್ದಾರೆ. ಹಾಗೆ ನಾವು ಆನೆಗಳನ್ನ ನೋಡ್ತಾ ಅಲ್ಲಿಂದ ಮುಂದಕ್ಕೆ ಸಾಕ್ತಾ ಹೋದ್ವಿ. ಈ ಕಾಡು ಎಷ್ಟು ಸುಂದರವಾಗಿದೆ ಅಂದ್ರೆ ನೋಡ್ತಾ ಇದ್ದಷ್ಟು ಕೂಡ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಈ ತರದ ಕಾಡು, ಗಿಡ, ಮರ, ಪ್ರಕೃತಿ ಎಲ್ಲವೂ ಕೂಡ ಸಾಮಾನ್ಯವಾಗಿ ನಾವು ಉತ್ತರ ಕನ್ನಡ, ಶಿವಮೊಗ್ಗ ಕಡೆ ನೋಡ್ತಾ ಇದ್ವಿ. ಆದ್ರೆ ಬೆಂಗಳೂರಿನ ಪಕ್ಕದಲ್ಲೇ, ಅದರಲ್ಲೂ ಬನ್ನೇರುಘಟ್ಟದಲ್ಲಿ ಇಂತಹ ಒಂದು ಸುಂದರ ಕಾಡು ಮತ್ತು ಸಫಾರಿ ಇರೋದು ಅದ್ಭುತ ಅನಿಸ್ತು. ಇನ್ನು ಅಲ್ಲಿ ಕಾಣಿಸ್ತಾ ಇರುವಂತಹ ವ್ಯಾನ್ ಉದ್ಯಾನವನದಲ್ಲಿರುವಂತಹ ಪ್ರಾಣಿಗಳಿಗೆ ಮೇವನ್ನ ಸಪ್ಲೈ ಮಾಡುವಂತದ್ದು. ಈಗ ನಾವು ನೋಡಿದಂತಹ ಆನೆಗಳು, ಜಿಂಕೆಗಳು ಮತ್ತು ನೀಲ್ಗಾಯಿಗಳಿಗೆ ಹೊರಗಿನಿಂದ ಮೇವನ್ನ ತಂದು ಹಾಕಲಾಗುತ್ತೆ. ಇನ್ನು ಈ ಉದ್ಯಾನವನದಲ್ಲಿರುವಂತಹ ಪ್ರಾಣಿಗಳು ಸಿಬ್ಬಂದಿ ಹಾಕುವಂತಹ ಮೇವನ್ನ ತಿಂತಾ ಇರ್ತವೆ. ಜೊತೆಗೆ ಆ ಕಾಡೊಳಗೆ ಇರುವಂತಹ ಹಲವಾರು ಸೊಪ್ಪು ಸೊದೆಗಳನ್ನ ತಿನ್ನುತ್ತಾ ಆರಾಮಾಗಿ ಕಾಲ ಕಳೀತಾ ಇರ್ತವೆ. ಸೊ ಈ ವಾಹನ ಇಲ್ಲಿಂದ ಹೊರಟ ನಂತರ ನಾವು ಅಲ್ಲಿನ ಗೇಟ್ ಅನ್ನ ದಾಟಿ ಕರಡಿಗಳ ಝೋನ್ ಅನ್ನ ತಲುಪ್ತೀವಿ. ಅಲ್ಲಿ ರಸ್ತೆಯ ಪಕ್ಕದಲ್ಲೇ ಕರಡಿಗಳು ತಮ್ಮ ಪಾಡಿಗೆ ತಾವು ಬಿಸಿಲನ್ನ ಕಾಯಿಸ್ಕೊಳ್ತಾ ಇದ್ವು. ಫ್ರೆಂಡ್ಸ್, ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಪ್ರತಿಯೊಂದು ಗುಂಪಿನ ಪ್ರಾಣಿಗಳಿಗೂ ಕೂಡ ಸೆಪರೇಟ್ ಆದಂತಹ ಬೌಂಡರಿಗಳಿದಾವೆ ಮತ್ತು ಡೋರ್ಗಳಿದಾವೆ. ಇದರೊಳಗೆ ಸಂಚರಿಸುವಂತಹ ಸಫಾರಿ ವಾಹನಗಳು ಆ ಗೇಟ್ ಅನ್ನು ಓಪನ್ ಆದ ನಂತರ ಹೊರಕ್ಕೆ ಹೋಗ್ತವೆ ಅಂಡ್ ತಕ್ಷಣ ಅಲ್ಲಿನ ಗೇಟುಗಳು ಕ್ಲೋಸ್ ಆಗಿ ಹೋಗ್ತವೆ. ಯಾಕಂದ್ರೆ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಇರುವಂತಹ ಹುಲಿ, ಸಿಂಹ, ಚಿರತೆಗಳಾಗ್ಲಿ ಅಥವಾ ಆನೆ, ಜಿಂಕೆ, ಕರಡಿಗಳ ನಡುವೆ ಒಂದಕ್ಕೊಂದು ಘರ್ಷಣೆ ನಡೆಯದೇ ಇರಲಿ ಅಂತ ಎಲ್ಲ ಪ್ರಾಣಿಗಳಿಗೂ ಕೂಡ ಸೆಪರೇಟ್ ಆದಂತಹ ಝೋನ್ ಗಳನ್ನ ನಿರ್ಮಿಸಿದ್ದಾರೆ. ಸೊ ನಾವು ಕರಡಿಗಳ ಝೋನ್ ಅನ್ನ ದಾಟಿಕೊಂಡು ದೊಡ್ಡ ದೊಡ್ಡ ಗೇಟ್ಗಳಿರುವಂತಹ ಇನ್ನೊಂದು ಆನಿಮಲ್ ಝೋನ್ಗೆ ಎಂಟರ್ ಆದ್ವಿ. ಅದೇ ಚೀತಾ ಝೋನ್. ಸಾಮಾನ್ಯವಾಗಿ ಇಲ್ಲಿನ ಉದ್ಯಾನವನದಲ್ಲಿ ಜಿಂಕೆ, ಕರಡಿ, ಆನೆಗಳಿಗೆ ಅಷ್ಟು ದೊಡ್ಡದಾದಂತಹ ಫೆನ್ಸಿಂಗ್ ವ್ಯವಸ್ಥೆಗಳಿಲ್ಲ. ಆದರೆ ಚಿರತೆಗಳಿರುವಂತಹ ಪ್ಲೇಸ್ ನಲ್ಲಿ ದೊಡ್ಡ ದೊಡ್ಡ ಫೆನ್ಸಿಂಗ್ ಗಳನ್ನ ಹಾಕಿದರೆ ಕಟ್ಟುಮಸ್ತಾದಂತಹ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾಕಂದ್ರೆ ಈ ಚಿರತೆಗಳು ಆರಾಮಾಗಿ 10ರಿಂದ 15 ಅಡಿ ಮೇಲಕ್ಕೆ ಜಂಪ್ ಮಾಡ್ತವೆ. ಹಾಗಾಗಿ ಅವು ಜಂಪ್ ಮಾಡೋದಕ್ಕೆ ಸಾಧ್ಯವಾಗದಂತೆ ತುಂಬಾ ಎತ್ತರವಾಗಿ ಫೆನ್ಸಿಂಗ್ ಗಳನ್ನ ಹಾಕಿದ್ದಾರೆ. ಇನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಚಿರತೆಗಳು ಮಲ್ಕೊಂಡಿದ್ವು ಮತ್ತು ಈ ಚಿರತೆಯಂತೂ ಯಾರಿಗೂ ಕೂಡ ಭಯ ಪಡೋದಿಲ್ಲ ಅನ್ನುವಂತೆ ಗಂಭೀರವಾಗಿ ಮಲಗಿತ್ತು. ಸೊ ಫ್ರೆಂಡ್ಸ್, ಇದೆಲ್ಲವೂ ಕೂಡ ತುಂಬಾ ವಿಶೇಷವಾದಂತಹ ಅನುಭವ. ನಾವು ಮೈಸೂರಿಗೆ ಹೋದಾಗ ಅಲ್ಲಿನ ಝೋನ್ ನಲ್ಲಿ ಪ್ರಾಣಿಗಳನ್ನ ನೋಡಿರ್ತೀವಿ. ಆದ್ರೆ ಬನ್ನೇರುಘಟ್ಟದ ಈ ಸಫಾರಿಯಲ್ಲಿ ಸ್ವಚ್ಛಂದವಾಗಿ ಬದುಕ್ತಾ ಇರುವಂತಹ ಹುಲಿ, ಸಿಂಹ, ಚಿರತೆಗಳನ್ನ ನೋಡ್ತೀವಿ ಮತ್ತು ಅವುಗಳಿಗಂತಲೇ ಅಲಾಟ್ ಆಗಿರುವಂತಹ ಒಂದು ದೊಡ್ಡ ಪ್ರದೇಶದಲ್ಲಿ ಆರಾಮಾಗಿ ಬದುಕ್ತಾ ಇರ್ತವೆ. ಸೊ ಇಲ್ಲಿಂದ ನಾವು ಮುಂದಕ್ಕೆ ಸಾಕ್ತಾ ಹೋದ್ವಿ ಮತ್ತು ಇಲ್ಲಿನ ಫುಲ್ ಸೆಕ್ಯೂರಿಟಿ ಗೇಟ್ ಅನ್ನ ಕ್ರಾಸ್ ಮಾಡಿಕೊಂಡು ಕಾಡಿನ ರಸ್ತೆಗಳ ನಡುವೆ ಬೃಹತ್ತಾದ ಗೇಟ್ ಗಳನ್ನ ದಾಟ್ತಾ ಮುಂದಕ್ಕೆ ಹೋಗ್ತಾ ಹೋದ್ವಿ. ಅಲ್ಲಿನ ಗ್ರೀನರಿಯನ್ನು ನೋಡ್ತಾ ಬಸ್ಸಲ್ಲಿದ್ದವರೆಲ್ಲರೂ ಕೂಡ ಸಂತೋಷದಿಂದ ಕೂಗಾಡ್ತಾ ಇದ್ರು. ಅಂಡ್ ಅಲ್ಲಿ ನಮಗೆ ಕಾಣಿಸಿದ್ದೆ ದ ಟೈಗರ್. ಅದು ಆರಾಮಾಗಿ ನೀರಲ್ಲಿ ಮಲಗಿಕೊಂಡು ಬಂದು ಹೋಗ್ತಾ ಇರುವಂತಹ ಸಫಾರಿ ವಾಹನಗಳನ್ನ ನೋಡ್ತಾ ಇತ್ತು. ಸೊ ಇದೆಲ್ಲವೂ ಆದ ನಂತರ ನಾವು ಬೃಹತ್ತಾದ ಗೇಟುಗಳನ್ನು ತೆರೆದುಕೊಂಡು ಎಂಟರ್ ಆಗಿದ್ದೆ ಲಯನ್ ಝೋನ್ಗೆ. ಗೇಟ್ ಇಂದ ಒಂದು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಬಿದಿರಿನ ಪೊದೆಗಳ ನಡುವೆ ಮಲ್ಕೊಂಡಿರುವಂತಹ ಒಂದು ಸಿಂಹ ಕಾಣಿಸ್ತು. ಅದು ಗಂಭೀರವಾಗಿ ಮಲಗಿಕೊಂಡು ಎಲ್ಲರನ್ನೂ ನೋಡ್ತಾ ಇತ್ತು. ಫ್ರೆಂಡ್ಸ್, ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಲಯನ್ ಝೋನ್ ನ ಒಟ್ಟು ವಿಸ್ತೀರ್ಣ 5 ಹೆಕ್ಟೇರ್ ಅಂಡ್ ಇದರಲ್ಲಿ 19 ಸಿಂಹಗಳಿದಾವೆ. ಆದ್ರೆ ನಮಗೆ 1-2 ಸಿಂಹಗಳು ಮಾತ್ರ ಕಾಣಿಸಿಕೊಂಡವು. ಸೊ ಇದೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ಸಫಾರಿಯಲ್ಲಿ ನಮಗೆ ಸಿಗುವಂತಹ ಕೊನೆಯ ಝೋನ್. ಇದಾದ ನಂತರ ನಾವು ಕಾಡಿನ ಸೌಂದರ್ಯವನ್ನ ಸವಿತಾ ಬನ್ನೇರುಘಟ್ಟದ ಈ ಸಫಾರಿಯನ್ನ ಎಂಡ್ ಮಾಡ್ತೀವಿ.